ಪರಿಚಯ. ಅತ್ತೆ ಮತ್ತು ಸೊಸೆ ಎಂದರೆ ಸದಾ ಗಲಾಟೆ, ಜಗಳ, ಅಸಹನೆ ಎಂಬ ಅಭಿಪ್ರಾಯ ಎಲ್ಲರಲ್ಲೂ ಇದೆ. ಆದರೆ ಪ್ರತಿಯೊಂದು ಸಂಬಂಧಕ್ಕೂ ತನ್ನದೇ ಆದ ಕತೆ, ತಮ್ಮದೇ ಆದ ಸಂಕಷ್ಟಗಳು ಇರುತ್ತವೆ. ಈ ಕತೆ ಅಂತಹ ಒಂದು ಮನಸ್ಸು ಬದಲಿದ ಕ್ಷಣದ ಸತ್ಯಘಟನೆ. ಅವನಿ ಹೊಸದಾಗಿ ವಿವಾಹವಾದ, ಕಾರ್ಪೊರೇಟ್ ಕೆಲಸದಲ್ಲಿ ಬ್ಯುಸಿ, ಶೈಕ್ಷಣಿಕವಾಗಿ ಅತಿದೊಡ್ಡವಾದ, ಬಟ್ ಎಮೋಷನಲಿ ಸ್ವಲ್ಪ ಡೌನ್ ಟು ಅರ್ತ್. ಅವಳು ತನ್ನ ಪತಿಯೊಂದಿಗೆ ಮೈಸೂರಿನಲ್ಲಿ ಹೊಸದಾಗಿ ಅತ್ತೆ ಅನಿತಾದೊಂದಿಗೆ ಜೀವನ ಆರಂಭಿಸುತ್ತಾಳೆ. ಅನಿತಾ ರಾಮಾನಂದ ಅವರ ವಿಧವಾ ಪತ್ನಿ, ಸಂಪ್ರದಾಯಬದ್ಧ, ತೀವ್ರವಾಗಿ ಗೌರವ ಕೋರುವ ವ್ಯಕ್ತಿ. ಅವನಿ ಎದ್ದು ಕಾಫಿ ಮಾಡದಿದ್ದರೆ ಅತ್ತೆಗೆ ಕೋಪ. ಅವನಿ ಮೊಬೈಲ್ ಬಳಸಿದರೆ ಅವನ ಮುಂದೆ ಫೋನಲ್ಲೇ ಸುಳಿಯುತ್ತದೆ ಎಂಬ ಟೀಕೆ. ಅತ್ತೆಗೆ ಅವನಿ ಈ ಕಳ್ಳ ಮಗಳು ಎನಿಸುತ್ತಿದ್ದೆ. ಆದರೆ ಅವನಿಗೆ ಬದಲಾಗಬೇಕೆಂದು ಬೇಸರ. ಒಂದು ದಿನ ಅನಿತಾ ತೀವ್ರ ತಲೆನೋವಿನಿಂದ ನರಳುತ್ತಿದ್ದರು. ಅವರ ಪಿಯರ್ ಪ್ರೆಷರ್ನಲ್ಲಿರುವ ಔಷಧಿ ಖಾಲಿ. ಅವನಿ ಅವಳ ಕೆಲಸ ಬಿಟ್ಟು ಔಷಧಿ ಕೊಳ್ಳಲು ಓಡಿದಳು. ಬಸ್ಗಾಗಿ ಕಾಯುತ್ತಾ ಜೋರಾಗಿ ಮಳೆಯೂ ಶುರುವಾಯಿತು. ಆ ಮಳೆ ಅವನಿಯ ನೆನೆಸಿಕೊಳ್ಳುವ ಮಾತು, ಅತ್ತೆ ಎಲ್ಲಿಯವರೆಗೆ ಕೋಪ ಇಟ್ಟುಕೊಳ್ಳಬೇಕು ಅಲ್ವಾ, ಅವರಿಗೂ ನೋವು ಇರುತ್ತೆ. ಅನಿತಾ ಕಿಟಕಿ ಬಳಿ ನಿಂತು ಆ ಕರುಣೆಯ ದೃಶ್ಯವನ್ನೇ ನೋಡಿದಾಗ ಕಣ್ಣು ತುಂಬಿತು. ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಎಂದು ಮನಸ್ಸಲ್ಲಿ ಒಮ್ಮೆ ಕೇಳಿದಳು. ದಿನ ದಿನಕ್ಕೆ ಸಂಬಂಧ ಬದಲಾಗತೊಡಗಿತು. ಅನಿತಾ ಅವನಿಗೆ ಹೊಸದಾಗಿ ಊಟ ಮಾಡಲು ಉಪದೇಶ ಕೊಡತೊಡಗಿದರು. ಅವನಿ ಅನಿತಾಗೆ ಸ್ಮಾರ್ಟ್ಫೋನ್ ಬಳಸುವುದು ಕಲಿಸುತ್ತಾಳೆ. ಒಂದು ದಿನ ಶೆಟ್ಟಿ ಅಂಗಡಿಯಲ್ಲಿದ್ದ ಇಬ್ಬರೂ ಹಸುವ ಹೆಣ್ಣುಗಳಂತೆ ನಗುತ್ತಿದ್ದಾಗ ಅಂಗಡಿದವರು ಕೇಳಿದರು, ಅಮ್ಮ ಮಗಳು ತಾನೇ? ಅನಿತಾ ನಗುತ್ತಾ ಹೇಳಿದಳು, ಹೌದು. ಈಗಾಗಲೇ ನಾನು ಈ ಹೆಣ್ಮಗುವನ್ನು 2ನೇ ಬಾರಿಗೆ ಹುಟ್ಟಿಸಿಕೊಂಡೆ. ಸಂಕ್ಷಿಪ್ತವಾಗಿ, ಸಂಬಂಧಗಳು ಸಂಬಂಧದಿಂದ ಬಲವನ್ನಿಲ್ಲ, ಬದಲಾವಣೆ, ಕಾಳಜಿ ಮತ್ತು ಧೈರ್ಯದಿಂದ ಬಲ ಪಡೆಯುತ್ತವೆ. ಈ ಅತ್ತೆ ಸೊಸೆ ಕತೆ ನಿಮಗೆ ಮನಸ್ಸಿನಲ್ಲಿ ನಗು ನೀಡಿದ್ರೆ ಲೈಕ್, ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ತಟ್ಟಿದ ಆ ಕ್ಷಣ ಯಾವುದು ಎಂಬುದನ್ನು ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ.